ಹಾಯ್ ಗೈಸ್. ತಡಿ ಇವಾಗ. ಹಾಯ್ ಗೈಸ್. ವೆಲ್ಕಮ್ ಬ್ಯಾಕ್ ಟು our channel. Yes. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಇವತ್ತು ನಮ್ಮ ಗುಂಡು ಮರಿ ಊರಿಗೆ ಹೋಗಕ್ಕೆ ಊರಿಗೆ ಹೋಗ್ತಾ ಇದೀರಲ್ಲ ಮಗ? ಊರಿಗೆ ಯಾಕೆ ಊರಿಗೆ ಹೋಗ್ತಾ ಇರೋದು? ಅದೇ ಯಾಕೆ ಊರಿಗೆ ಹೋಗ್ತಾ ಇರೋದು ಹೇಳಿ. ಸೊ ದೀಪಾವಳಿ ಹಬ್ಬಕ್ಕೆ ಅಡ್ವಾನ್ಸ್ ಆಗಿ ಊರಿಗೆ ಹೋಗೋದು. ಯಾಕೆ ಎಷ್ಟು ಬೇಗ ಅಂತ ಕೇಳೋದಾದ್ರೆ ಟಿಕೆಟ್ಗಳು ದೊರಕದ ಕಾರಣ ಸ್ವಲ್ಪ ಬೇಗ ಹೋಗ್ಬೇಕಾಗುತ್ತೆ. ಸೊ ಟಿಕೆಟ್ ಸಿಕ್ಕಿತ್ತು 15th, ಹಾಗಾಗಿ ಬುಕ್ ಮಾಡಿದ್ವಿ. ಸೊ ಊರಿಗೆ ಹೋಗ್ತಾ ಇದ್ದಾರೆ. ಊರಿಗೆ ಎಂತ ಹೋಗ್ತಾ ಇರೋದು ಮಗ ನೀನು? ಇಲ್ಲಿ ನೋಡ್ಕೊಂಡು ಮಾತಾಡೋ. ಅಜ್ಜ ಕತೆ ಹೇಳತ್ತಂತ? ಎಂತ ಕತೆ ಹೇಳತ್ತಂತೆ? ಸಿಂಹ ಕತೆ. ಓಹೋ, ನಿಂಗೆ ಅಜ್ಜ ಹೇಳಿತ ಫೋನ್ ಮಾಡಿ? ಮತ್ತೆ ಊರಿಗೆ ಹೋಗ್ತಾ ಇರೋದು ನೀನು ಅಜ್ಜ ಕತೆ ಹೇಳತ್ತೆ ಅಂತನಾ? ನಾನು ಕತೆ ಹೇಳದ ನಿಂಗೆ? ಫೋನ್ ಮಾಡ್ತೀಯ ನಂಗೆ? ನಂಗೆ ಅಜ್ಜ ಕತೆ ಹೇಳಿದ್ದೆಲ್ಲ ನಂಗೆ ಹೇಳ್ತೀಯಾ? ಹೇಳ್ಬೇಕು ಮತ್ತೆ. ಮತ್ತೆ ಊರಿಗೆ ಹೋಗಿ ಏನ್ ಮಾಡೋಣ ಅಂತ ಪ್ಲಾನ್ ದೀಪಾವಳಿ ಹಬ್ಬಕ್ಕೆ? ಏನ್ ಮಾಡ್ತೀಯ? ಆಯ್ತು, ಹಬ್ಬಕ್ಕೆ ಹೋಗಿ ಎಂತ ಮಾಡ್ತೀಯಾ? ಬೀಳ್ತೀಯ ಅಲ್ಲಿಗೆ? ಸರಿ, ಇವಾಗ ಹಬ್ಬಕ್ಕೆ ಹೋಗಿ ಏನ್ ಪ್ಲಾನ್ ನಿಂತು? ದೀಪಾವಳಿ ಹಬ್ಬ ಎಂತ ಮಾಡ್ತಾರೆ? ಹೂವು. ಹೌದಾ? ನಾನ್ ಬರಲ್ಲ ಊರಿಗೆ. ನಂಗೆ ಗೊತ್ತಿಲ್ಲ, ಅಮ್ಮ ಬಿಟ್ಟು ಹೋಗ್ತಾ ಇತ್ತು ನನ್ನ. ಅಮ್ಮ ನನ್ ಬಿಟ್ಟು ಹೋಗ್ತಾ ಇದಾರೆ. ನಾನ್ ಬರಲ್ಲ. ನಾನ್ ಟಿಕೆಟೇ ಬುಕ್ ಮಾಡಿಲ್ಲ. ಹೆಂಗ್ ಬರ್ಲಿ? ಆಯ್ತು, ಟಿಕೆಟ್ ಬುಕ್ ಮಾಡಿಲ್ಲ ನಂಗೆ. ಹೌದು, ಟ್ರೈನಿಗೆ ಬರೋದು. ನೀನು ಅಮ್ಮ ಒಳಗ್ ಮಲ್ಕೊಂಡಿರ್ತೀರಿ ಟ್ರೈನಿಗೆ. ನಾನು ಎಲ್ಲಿ ಬರ್ಲಿ? ಟ್ರೈನ್ ಮೇಲ್ ಬರಲ್ಲ, ಹಿಂಗೆ. ಇದು ಟ್ರೈನ್, ಇದ್ರ ಮೇಲೆ ಹಿಂಗೆ ಹಿಂಗೆ ಹಿಂಗೆ. ನಾನು ಸ್ಪೈಡರ್ ಮ್ಯಾನ್. ಸಮಾಧಾನ, ಟೀಚರ್ ಬಿಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೇನಂತ ತಗೊಂಡೋಗ್ತದೆ ಊರಿಗೆ? ಊರಿಗೆ ಎಂತೆಂತ ತಗೊಂಡೋಗ್ತಿದ್ಯಾ? ಗಿಳಿದು, ಆಮೇಲೆ ಪಾಂಡ, ಆಮೇಲೆ ಏನದು? ವಾಚು. ವಾಚ್ ತಗೊಂಡೋಗ್ತೇವೆ. ಕೊಡು ವಾಚ್ ಕೊಡು ಅವನಿಗೆ. ಒಂದು ವಾಚ್ ಅವನಿಗೆ ಕೊಡು. ಓಕೆ, ಆಮೇಲೆ ಸಿಗ್ತೀವಿ ಅಂತ ಹೇಳಿ ಮಮ್ಮು ಮಾಡ್ಕೊಂಡು. ಟೈಮ್ ಆಯ್ತು ಇವಾಗ. ಟ್ರೈನ್ ಇರೋದು 11 o'clock. ಸೊ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸ್ವಲ್ಪ ದಿನ ಆಗುತ್ತೆ. ಮತ್ತೆ ಬ್ಯಾಚುಲರ್ ಜೀವನ. ಎಂತಕ್ಕೆ ಊರಿಗೆ ಹೋಗೋದು, ಎಂತಕ್ಕೆ ಬರೋದು ಪದೇ ಪದೇ ನೀವು? ನಿಮಗೂ ಸೇರೆ ಕೇಳ್ತಾ ಇರೋದು. ಓಕೆ, ಆಮೇಲೆ ಸಿಗುವ. ರೈಲ್ವೆ ಸ್ಟೇಷನ್ಗೆ ಹೋಗಿ ಹಚ್ಚಿ ಮನೆಗೆ ಬಂದು ಪಾಚಿ. ನಾಳೆಯಿಂದ ಮತ್ತೆ ತಿಂಡಿ ಊಟ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಾವು ರೆಡಿ ಆಗಿದ್ದೇವೆ. ಬ್ಯಾಗ್ ಎಲ್ಲ ರೆಡಿ ಆಗಿದೆ. ರೆಡಿಯಾಗಿ ಊರಿಗೆ ಹೋಗ್ತಾ ಇದೀವಿ. ಎಸ್, ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಆಟೋ ಬುಕ್ ಮಾಡಿದ್ದೆ, ಟೈಮ್ ಆಗಿ ಹೋಗಿತ್ತು. ಅದಕ್ಕೆ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಬಿಡೋಣ ಒಂದು. ತಗೊಂಡಾಯ್ತು. ಒಂಥರ ಬೇಜಾರು ಅವ್ರು ಹೋದ್ರೆ. ಇವಾಗ ಮನೇಲಿ ಮತ್ತೆ ಒಬ್ಬನೇ ಹಿಂಸೆ. ಏನಪ್ಪ ಒಬ್ಬರೇ ಕಳಿಸ್ತಾ ಇದ್ದಾರೆ ಅಂತನಾ? ಒಬ್ಬರೇ ಅವ್ರಿಗೇನು ಫುಲ್ಲು ಧೈರ್ಯವಾಗಿದ್ದಾರೆ.
ಇವಾಗ ನಮ್ಮ ಟ್ರೈನ್ ಬರೋದು. ಆ ಟ್ರೈನ್ ಹೋಯ್ತು. ಸೊ ಯಾರಿಗೆಲ್ಲ ಇನ್ನು ನಮ್ಮೂರು ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಪ್ರತಿಯೊಂದು ನೋಡಿ. ನಮ್ಮೂರು ಬಂದು ಶಿವಮೊಗ್ಗದ ಹತ್ರ ಸಾಗರ. ಸೊ ಸಾಗರ ಟ್ರೈನು ಅಂದರೆ ಶಿವಮೊಗ್ಗ ಟ್ರೈನ್ ಬರಬೇಕಿನ್ನು 11 ಗಂಟೆ ಯೂಶ್ವಲಿ. ಇವಾಗ 10:15. ಎಷ್ಟು ರಶ್ ಇದೆ ಅಂದರೆ ಇವಾಗಲೇ ದೀಪಾವಳಿ ಹಬ್ಬಕ್ಕೆ ಶೋಯು ಒಂದ್ಸರಿ ನೋಡಿ. ಸಿಕ್ಕಾಪಟ್ಟೆ ಜನ, ಇನ್ನೂ ಟೈಮ್ ಆಗಿಲ್ಲ, ಬರ್ತಾರೆ ಇವಾಗ. ಸಿಕ್ಕಾಪಟ್ಟೆ ಜನ. ಸೊ ಇನ್ನು ಈ ಟ್ರೈನೆಲ್ಲ ಹೋಗ್ಬೇಕು. ನಿಂಗೊಂದು ಕೊಡಿಸ್ಲ ಮಗ ಆ ಥರದ್ದು ಬೇಕಾ? ಹಾಂ ಜೋರಾಗಿ ಹೇಳು, ಬೇಕಾ? ಮನೇಲಿರೋ 2 ಗಾಡಿ ಅಂತ ಮಾಡೋದು? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಒಂಥರ ಟ್ರೈನ್ ಅಂದರೆ ಭಯ ಬೇರೆ ಪಾಪ. ಕುಯ್ ಅಂತ ಒಂದ್ಸರಿ ಕೂಗ್ಬಿಟ್ಟಿತ್ತು ಕಿವಿ ಹತ್ರನೇ, ಅಂದರೆ ಮುಂದಿನ ಬೋಗಿ ಹತ್ರ ಹೋಗುವಾಗ. ಸೊ ಅದೊಂದು ಭಯ ಅವನಿಗೆ, ಟ್ರೈನ್ ಬೇಡ ಪಾಪ ಅಂತಾನೆ. ಅದಕ್ಕೆ ಇನ್ನೂ ಬಂದಿಲ್ಲ ಟ್ರೈನು. 9 or 10 ಪ್ಲಾಟ್ಫಾರ್ಮಿಗೆ ಬರುತ್ತೆ. ನೋಡುವ ಟೈಮ್ ಎಷ್ಟು ನೋಡು. ಟೈಮ್ ಎಷ್ಟಾಯ್ತು ನೋಡು. ಟೈಮು ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ? 10:30 ಆಗಿದೆಯಾ? ಅದು ಈಗ ಟ್ರೈನ್ ಇನ್ನೂ ಬಂದಿಲ್ಲಲ್ಲ. ನಿಂದ್ರಲ್ಲಿ 10:30, ನಂದ್ರಲ್ಲಿ 10:15. ಹೆಂಗೆ ಇದು ಸಾಧ್ಯ? ಎಲ್ಲಿ ಬಾಯ್ ಮಾಡು. ಗುಡ್ ನೈಟ್. ಹೊರಟ್ರು. ಚಲೋ ಮನೆಗೆ ಹೋಗುವ. ಬೇಜಾರು ಗುರು. ಇದೇನಿಲ್ಲ, ಹಬ್ಬದ್ದು ಟೈಮಲ್ಲಿ ಟಿಕೆಟ್ ಸಿಗಲ್ಲ. 1 ತಿಂಗಳಿಂದ ಬುಕ್ ಮಾಡಿದ್ರು ಟಿಕೆಟ್ ಸಿಕ್ಕಿಲ್ಲ. ಸೊ ಸಿಕ್ಕಿದ್ದೆ 15th. ನೋಡ್ತಾನೆ ಇದ್ದೆ ಕಂಟಿನ್ಯೂ. ಏನು ಮಾಡೋಕ್ಕಾಗಲ್ಲ. ಹಬ್ಬಕ್ಕೆ ಗಾಡಿನೆಲ್ಲ ತೊಳೆದು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ನೈಟ್. ಬಾಯ್.